ತಿರುಪತಿ ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆ ಡಿಸಿಎಂ ಪವನ್ ಕಲ್ಯಾಣ್ 11 ದಿನ ಪ್ರಾಯಶ್ಚಿತ ದೀಕ್ಷೆ. ಇತ್ತ ತಿಮ್ಮಪ್ಪನ ಸನ್ನಿಧಿಯಲ್ಲಿ 3 ದಿನ ಶುದ್ಧೀಕರಣ ಪ್ರಕ್ರಿಯೆ. ತಿರುಪತಿ ಲಡ್ಡು ತುಪ್ಪದಲ್ಲಿ ಕಲಬೆರಕೆ ವಿವಾದ. ರಾಜ್ಯದ ದೇವಸ್ಥಾನಗಳಲ್ಲೂ ವಿಶೇಷ ಎಚ್ಚರಿಕೆ. ತುಪ್ಪದ ಪರಿಶೀಲನೆಗೆ ಆರೋಗ್ಯ ಇಲಾಖೆ ಆದೇಶ. ಮಹಾಲಕ್ಷ್ಮಿ ಮರ್ಡರ್ ಹಿಂದೆ ಅನುಮಾನದ ವಿಚಾರ 16. ಆರೋಪಿಯ ಬೆನ್ನು ಬಿದ್ದ ಪೊಲೀಸರು. ಬೋರಿಂಗ್ನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಿದ್ಧತೆ. ಬಿಎಂಟಿಸಿ ಬಸ್ ಟರ್ನ್ ಮಾಡೋ ವಿಚಾರಕ್ಕೆ ಕಿರಿಕ್. ನಡು ರಸ್ತೆಯಲ್ಲಿ ಡ್ರೈವರ್ಗಳ ಫೈಟ್. ಅತ್ತ ಕೆಪಿ ಅಗ್ರಹಾರದಲ್ಲಿ ರಗಳೆ ಕಾನ್ಸ್ಟೇಬಲ್. ಶವ ಸಾಗಿಸೋದಕ್ಕೂ ಸರಿಯಾದ ದಾರಿ ಇಲ್ಲ. ಗುಡ್ಡದ ನಿವಾಸಿಗಳ ಗೋಳು ಕೇಳೋರಿಲ್ಲ. ಕಾರವಾರದ ಗುಡ್ಡಳ್ಳಿ ವಾರ್ಡ್ ಸಂಕಟ ಇನ್ನೂ ಮುಗಿದಿಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೊಡುವಂತಹ ಲಡ್ಡು ಪ್ರಸಾದದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಈಗ ಇದರ ಬೆನ್ನಲ್ಲೇ ಪ್ರಮುಖವಾಗಿ ನೋಡಿ, ಪ್ರಸಾದ ಕಲಬೆರಕೆ ಇದೆಯಲ್ಲ, ಆಘಾತದಲ್ಲಿ ಮುಳುಗಿರುವಂತಹ ಬಾಲಾಜಿಯ ಭಕ್ತರು. ಈಗ ಭಕ್ತರ ಆತಂಕ ನಿವಾರಣೆ ಮಾಡಬೇಕು ಅಂತೇಳಿ ಟಿಟಿಡಿ ಮುಂದಾಗಿದೆ. ತಿರುಮಲ ಸನ್ನಿಧಾನ ಶುದ್ಧೀಕರಣ ಕಾರ್ಯ ಕೂಡ ಆರಂಭ ಆಗಿದೆ. ದೇವಸ್ಥಾನದ ಗೋಡೆ ಕಂಬಿಗಳ ಶುದ್ಧ ಕಾರ್ಯಾಚರಣೆ ನಡೀತಾ ಇದೆ. 3 ದಿನ ತಿರುಮಲದಲ್ಲಿ ಶುದ್ಧೀಕರಣ ನಡೆಯುತ್ತೆ. ನೋಡಿ, ಈಗ ಕಲಬೆರಕೆ ಮಾಡಿ ಭಕ್ತರ ನಂಬಿಕೆಗೆ ಒಂದು ದ್ರೋಹ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಶುದ್ಧೀಕರಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಮಾಂಸದ ಕೊಬ್ಬು, ಹಂದಿ ಮಾಂಸದ ಕೊಬ್ಬು ಯಾವಾಗ ಈ ಹಿಂದೆ ಬಳಸಿದ್ರು ಅನ್ನೋ ವಿಚಾರ ವಿವಾದವನ್ನು ಸೃಷ್ಟಿ ಮಾಡ್ತೋ ಭಕ್ತರಲ್ಲಿ ಆತಂಕವನ್ನು ಹುಟ್ಟುಹಾಕಿತ್ತು. ಹೀಗಾಗಿ ಟಿಟಿಡಿ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಈಗ ದೇವಸ್ಥಾನವನ್ನು ತಿರುಮಲನ ಸನ್ನಿಧಾನವನ್ನು ಸ್ವಚ್ಛತೆ ಮಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿರುವಂಥ